ಈ ರಶ್ಮಿಕಾ ವಿಚಾರ ಬಂದಾಗ ಯಾವಾಗಲೂ ಈ ಟ್ರೋಲ್ ಪೇಜ್ಗಳು ಹೇಳೋದು ಅವಳು ಉಪಯೋಗಿಸಿರೋ ಏಣಿನ ಮರೆತಲು ಒದ್ಲು ಏಣಿನ ಉಪಕಾರ ಸ್ಮರಣೆ ಎಲ್ಲ ಹಾಗೆ ಹೀಗೆ ಅಂತ. ಉಪಕಾರ ರಿಯಲಿ? ಕೆಲವು ವರ್ಷದಿಂದ ಒಬ್ಬರು ಕನ್ನಡದ ಸೀನಿಯರ್ ನಟಿಯವರು ಕ್ಯಾರೆಕ್ಟರ್ ರೋಲ್ ಮಾಡ್ತಾಯಿದ್ರು. ಅವರು ಆನ್ ದ ರೆಕಾರ್ಡ್ ಹೇಳಿದ್ದಾರೆ, ತಾಯಿರ ಹೆಣ್ಮಕ್ಳನ್ನ ಕರ್ಕೊಂಬಂದು ಡೈರೆಕ್ಟ್ರ್ ಹತ್ರ ನನ್ನ ಮಗಳನ್ನ ನೀವು ಹೆಂಗೆ ಬೇಕಾದ್ರೂ ಉಪಯೋಗಿಸಿ, ಆದರೆ ಅವಳನ್ನ ಹೀರೋಯಿನ್ ಮಾಡಿ ಅಂತ ಹೇಳೋದು ನಾನು ಕೇಳಿದೆ ಅಂತ ಹೇಳಿದ್ದಾರೆ. ಹಾಗೆಯೇ ಒಬ್ಬ ಹಿಂದಿಯ ದೊಡ್ಡ ಸ್ಟಾರ್ ನಟನ ಇಂಟರ್ವ್ಯೂ ನೋಡ್ತಿದ್ದಾಗ ಸ್ವಲ್ಪ ವರ್ಷದ ಹಿಂದೆ ಅವ್ನಿಗೆ ಮದುವೆ ಆಗಿತ್ತು. ನೀನು ಮದುವೆ ಆಗಿದ್ರು ನಿನಗಿಂತ 15-20 ವರ್ಷ ಚಿಕ್ಕ ಹುಡುಗಿಯರನ್ನ ನೀನು ಈ ಥರ ಯೂಸ್ ಮಾಡ್ಕೋತಿದ್ಯಲ್ಲ, ನಿನಗೇನು ಗಿಲ್ಟ್ ಇಲ್ವಾ ಅಂತ ಕೇಳಿದಾಗ ಅವನು ನಾನೆಲ್ಲಿ ಯೂಸ್ ಮಾಡಿಕೊಂಡೆ ಅವಳನ್ನ? ಅವಳೇನು 10-12 ವರ್ಷ ಚಿಕ್ಕ ಹುಡುಗಿ ಅಲ್ಲ, ಅವಳೇನು ಅಮಾಯಕಳಲ್ಲ. ಅವಳಿಗೆ ಗೊತ್ತು ಅವಳು ಏನು ಮಾಡ್ತಿದ್ದಾಳೆ ಅಂತ ಅವಳಿಗೆ ಗೊತ್ತು. ನಾನು ಅವಳಿಗೆ 4-5 ಸಿನಿಮಾ ಕೊಡಿಸಿದ್ದೀನಿ. ಒಂದೊಂದು ಸಿನಿಮಾಯಿಂದ 50-60 ಲಕ್ಷ ಚಾರ್ಜ್ ಮಾಡ್ತಾಳೆ. 2-2 ಕೋಟಿ ದುಡ್ಡು ಆಯಿತು. ಬ್ಯಾಂಡ್ರಲ್ಲಿ ಒಂದು ಅಪಾರ್ಟ್ಮೆಂಟ್ ಕೊಡಿಸಿದ್ದೀನಿ, ಕಾರ್ ಕೊಡಿಸಿದ್ದೀನಿ. ನಾನೆಲ್ಲ ಅವಳನ್ನ ಉಪಯೋಗಿಸ್ಕೊಂಡೆ ಅಂತ ಕೇಳ್ತಾನೆ. ಅಂದರೆ ಈ ಉಪಯೋಗ ಅನ್ನೋದು ಒನ್ ವೇ ಸ್ಟ್ರೀಟ್ ಅಲ್ಲ. ಇವರು ಅವರನ್ನು ಉಪಯೋಗಿಸ್ಕೊಂಡಿರ್ತಾರೆ. ಅವರು ಇವನಿಗೆ ಬೇಕಾದ್ದನ್ನು ಕೊಟ್ಟು ಅವಕಾಶಗಳನ್ನ ಪಡ್ಕೋತಾರೆ. ಇದು ಕೇವಲ ಸಿನಿಮಾ ಇಂಡಸ್ಟ್ರಿಗೆ ಸೀಮಿತವಾಗಿಲ್ಲ, ಎಲ್ಲ ಕಡೆಯೂ ನಡೆಯುವಂಥ ವಿಚಾರಣೆ. ಹಾಗೆ ನಮ್ಮ ಮನೆಗಳಲ್ಲೂ ಅಷ್ಟೇ, ನಮ್ಮ ಹತ್ರ ದುಡ್ಡು ಇಸ್ಕೊಂಡೋಗಿ ನಮ್ಮ ಹಿಂದೆ ಮಾತಾಡೋರು ಇಲ್ವೇ? ಅದೇನು ಸಿನಿಮಾ ಇಂಡಸ್ಟ್ರಿಗೆ ಸೀಮಿತವಾಗಿರೋ ವಿಚಾರನಾ? ಹಾಂ,